ಇಂಗ್ಲಿಷ್ ವ್ಯಾಕರಣದ ಅತಿ ಮುಖ್ಯವಾದ 3 ಪಿಲ್ಲರ್. ಇಂಗ್ಲಿಷ್ ವ್ಯಾಕರಣದ ಅತಿ ಮುಖ್ಯವಾದ 3 ಪಿಲ್ಲರ್ ಯಾವುವು? ಬಿ, ಹ್ಯಾವ್ ಮತ್ತು ಡು. ರೂಪಗಳ ಅರ್ಥ ಮತ್ತು ಬಳಕೆ. ಬಿ ಅಂದರೆ ಏನು, ಹ್ಯಾವ್ ಅಂದರೆ ಏನು ಮತ್ತು ಡು ಅಂದರೆ ಏನು, ಇವುಗಳನ್ನು ನಾನು ನಿಮಗೆ ಇನ್ನು ಮುಂದೆ ತುಂಬ ವಿಸ್ತಾರವಾಗಿ ಕಲಿಸ್ತೇನೆ. ಇವುಗಳನ್ನು ಇಂಗ್ಲಿಷ್ ವ್ಯಾಕರಣದ 3 ಪಿಲ್ಲರ್ಸ್ ಅಂತಾರೆ. ಯಾವುದೇ ಒಂದು ವಾಕ್ಯ 3 ಥರದ್ದಿರ್ತದೆ. ಒಂದೇ ಅದು ಬಿ ಇರ್ತದೆ, ಒಂದೇ ಅದು ಹ್ಯಾವ್ ಇರ್ತದೆ, ಅಥವಾ ಒಂದೇ ಅದು ಡು ಇರ್ತದೆ. ಈ 3 ವಾಕ್ಯಗಳನ್ನು ಹೇಗೆ ನಾವು ಉಪಯೋಗಿಸೋದಂತ ನಾನು ನಿಮಗೆ ಕಲಿಸ್ತೇನೆ. ಈಗ ಇದರ ಸ್ವಲ್ಪ ವಿವರಣೆ ನೋಡೋಣ. ಬಿ ಫಾರ್ಮ್. ಬಿ ಅಂದರೆ ಏನು? ಅಸ್ತಿತ್ವ, ಸ್ಥಿತಿ ಮತ್ತು ಸ್ಥಳ. ಬಿ ಅಂದರೆ ಅಸ್ತಿತ್ವ, ಸ್ಥಿತಿ ಮತ್ತು ಸ್ಥಳ. ಇದು ಒಬ್ಬ ವ್ಯಕ್ತಿ ಅಥವಾ ವಸ್ತು ಹೇಗಿದೆ, ಎಲ್ಲಿದೆ ಅಥವಾ ಅದರ ಅಸ್ತಿತ್ವವನ್ನು ತಿಳಿಸುತ್ತದೆ. ಈಗ ಇದರ ಪ್ರೆಸೆಂಟ್ ಟೆನ್ಸಲ್ಲಿ ಏನು ಬರ್ತದೆ? ಬಿ ಏನಾಗ್ತದೆ? ಬಿ ಆಮ್ ಈಸ್ ಆರ್ ಆಗ್ತದೆ. ಬಿ ಅನ್ನೋದು ಆಮ್ ಈಸ್ ಆರ್ ಆಗ್ತದೆ. ಉದಾಹರಣೆಗೆ ಪಾಸಿಟಿವ್ ವಾಕ್ಯಗಳಲ್ಲಿ ಅಂದರೆ ಸಕಾರಾತ್ಮಕ ವಾಕ್ಯಗಳಲ್ಲಿ ಹೌದು, ಎಸ್ ಅನ್ನುವ ಉತ್ತರದಲ್ಲಿ ಐ ಆಮ್ ಹ್ಯಾಪಿ, ನಾನು ಸಂತೋಷವಾಗಿದ್ದೇನೆ. ಹೀ ಈಸ್ ಇನ್ ದಿ ಆಫೀಸ್, ಅವನು ಆಫೀಸಿನಲ್ಲಿದ್ದಾನೆ. ದೇ ಆರ್ ಫೈನ್, ಅವರು ಆರಾಮವಾಗಿದ್ದಾರೆ. ಸೊ ಬಿಯಲ್ಲಿ ನಾವು ಅಸ್ತಿತ್ವ, ಸ್ಥಿತಿ ಮತ್ತು ಒಂದು ವ್ಯಕ್ತಿ ಅಥವಾ ವಸ್ತು ಎಲ್ಲಿದೆ, ಲೊಕೇಶನ್ ಹೇಳುವ ವಾಕ್ಯಗಳನ್ನು ಮಾಡ್ತೇವೆ. ಇದರ ನೆಗೆಟಿವ್ ನಾಟ್ ಬರ್ತದೆ, ನಾಟ್ ಸೇರಿಸಬೇಕು. ಪ್ರೆಸೆಂಟ್ ಟೆನ್ಸಲ್ಲಿ ಪ್ರಸ್ತುತ ಆಮ್ ನಾಟ್, ಈಸ್ ನಾಟ್ ಇದ್ದದ್ದು ಇಸೆಂಟ್ ಆಗ್ತದೆ, ಆರ್ ನಾಟ್ ಇದ್ದದ್ದು ಅರೆಂಟ್ ಆಗ್ತದೆ. ಹೀಗೆ ಸಹ ಹೇಳ್ಬೋದು ನಾವು. ಆಮ್ ನಾಟ್, ಈಸ್ ನಾಟ್, ಆರ್ ನಾಟ್, ಅಥವಾ ಆಮ್ ನಾಟ್, ಇಸೆಂಟ್, ಅರೆಂಟ್. ಅರೆಂಟನ್ನು ಆಂಟ್ ಸಹ ಹೇಳ್ತೇವೆ ನಾವು. ಇದರ ನಕಾರಾತ್ಮಕ ರೂಪಗಳನ್ನು ನೋಡೋಣ. ಐ ಆಮ್ ನಾಟ್ ಸ್ಯಾಡ್, ನಾನು ಬೇಜಾರಾಗಿಲ್ಲ. ಹೀ ಈಸ್ ನಾಟ್ ಎಟ್ ಹೋಮ್, ಅವನು ಮನೆಯಲ್ಲಿಲ್ಲ. ಹೀ ಇಸೆಂಟ್ ಎಟ್ ಹೋಮ್ ಸಹ ಹೇಳ್ಬೋದು. ದೇ ಆರ್ ನಾಟ್ ರೆಡಿ, ಅವರು ಸಿದ್ಧವಾಗಿಲ್ಲ. ದೇ ಅರೆಂಟ್ ರೆಡಿ ಅಂತ ಸಹ ಹೇಳ್ಬೋದು ನಾವು. ಇದರ ಭೂತಕಾಲ, ಬಿಯ ಭೂತಕಾಲ ವಾಸ್ ಮತ್ತು ವರ್. ಐ ವಾಸ್ ಟಯರ್ಡ್ ಎಸ್ಟರ್ಡೇ, ನಾನು ನಿನ್ನೆ ಸುಸ್ತಾಗಿದ್ದೆ. ವಿ ವರ್ ಇನ್ ಬೆಂಗಳೂರು, ನಾವು ಬೆಂಗಳೂರಿನಲ್ಲಿದ್ದೆವು. ಇದರ ನೆಗೆಟಿವ್ ವಾಕ್ಯಗಳು, ನಕಾರಾತ್ಮಕ ವಾಕ್ಯಗಳು ವಾಸ್ ನಾಟ್, ವೇರ್ ನಾಟ್. ವಾಸ್ ನಾಟ್ ಅನ್ನು ವಸೆಂಟ್, ವರ್ ನಾಟ್ ಅನ್ನು ವರೆಂಟ್ ಸಹ ಅಂತೇವೆ. ಶಿ ವಾಸ್ ನಾಟ್ ಆ್ಯಂಗ್ರಿ, ಅವಳು ಕೋಪವಾಗಿರಲಿಲ್ಲ. ಶಿ ವಾಸ್ ನಾಟ್ ಆ್ಯಂಗ್ರಿ ಇದನ್ನು ಶಿ ವಾಸಂಟ್ ಆ್ಯಂಗ್ರಿ ಸಹ ಅನ್ಬೋದು. ವಿ ವರ್ ನಾಟ್ ಲೇಟ್, ನಾವು ತಡವಾಗಿರಲಿಲ್ಲ. ಈ ವಿ ವರ್ ನಾಟ್ ಲೇಟನ್ನು ನಾವು ವಿ ವರೆಂಟ್ ಲೇಟ್ ಸಹ ಅನ್ಬೋದು. ಸೊ ಬಿಯ ಅಸ್ತಿತ್ವ, ಸ್ಥಿತಿ ಮತ್ತು ಸ್ಥಳ ಇದನ್ನು ನಾನು ನಿಮಗೆ ಈಗ ಹೇಳಿದ್ದೇನೆ. ಇದನ್ನು ನಾನು ಇನ್ನು ಮುಂದೆ ನಿಮಗೆ ಡೀಪಾಗಿ ಕಲಿಸ್ತೇನೆ. ಫೇಸ್ಬುಕ್ಕಲ್ಲೇ ಇದರ ವಿಡಿಯೋಗಳು ಬರ್ತವೆ. ನನ್ನ ಜೊತೆ ಕಲಿಯಿರಿ ಅಂತ ಕೋರ್ಸ್ ಮಾಡುವ ಸ್ಟೂಡೆಂಟ್ಸ್ಗಳಿಗೆ ನಾನು ಇದರ ಇನ್ನೂ ಬೇರೆ ಥರದ ವಿವರಣೆಗಳನ್ನು ಕೊಡ್ತೇನೆ. ಅದು ಬೇರೆ ಇರ್ತದೆ. ಫೇಸ್ಬುಕ್ಕಲ್ಲಿ ಬರುವಂಥ ವಿಡಿಯೋಗಳಲ್ಲಿ ನಾನು ಶಾರ್ಟ್ ಆಗಿ ವಿವರಣೆ ಕೊಡ್ತೇನೆ. ಯಾರಿಗಾದರೂ ನನ್ನ ಕೋರ್ಸಿಗೆ ಸೇರಲಿಕ್ಕಿದ್ರೆ ಅದರ ಫೀಸ್ 599 ರುಪೀಸ್. ನೀವು ಅಷ್ಟನ್ನು ಕೊಟ್ಟು ನನ್ನ ಈ ಡಿಟೇಲ್ ಆಗಿ ಕಲಿಯುವಂಥ ವಿಷಯಗಳಿಗೆ ನೀವು ಸೇರಬಹುದು. ಈಗ ಇದರ ಹ್ಯಾವ್ ಫಾರ್ಮ್ ನೋಡೋಣ. ಹ್ಯಾವ್ ಫಾರ್ಮ್ ಅಂದರೆ ಸೌಮ್ಯ, ಮಾಲೀಕತ್ವ, ಸಂಬಂಧ, ಅಂಗಗಳು. ಇವುಗಳನ್ನೆಲ್ಲ ನಾವು ಹ್ಯಾವ್ ಫಾರ್ಮಿಂದ ಹೇಳ್ತೇವೆ. ನಮ್ಮ ಬಳಿ ಅಥವಾ ಇತರರ ಬಳಿ ಏನಿದೆ ಎಂಬುದನ್ನು ಇದು ತಿಳಿಸುತ್ತದೆ. ಹ್ಯಾವ್ ಫಾರ್ಮ್ ಅಂದರೆ ಏನು? ನಮ್ಮ ಬಳಿ ಅಥವಾ ಇತರರ ಬಳಿ ಏನಿದೆ ಎಂದು ಹೇಳಲು ಹ್ಯಾವ್ ಫಾರ್ಮ್ ಬಳಸ್ತೇವೆ. ಪಾಸಿಟಿವ್ ಹೌದು ಅನ್ನಲಿಕ್ಕೆ ಪ್ರೆಸೆಂಟಲ್ಲಿ ಹ್ಯಾವ್ ಮತ್ತು ಹ್ಯಾಸ್ ಬರ್ತದೆ. ಹ್ಯಾವ್ ಅನ್ನೋದು ಬಹುವಚನ ಅಂದರೆ ಐ, ವಿ, ಯು, ದೇ ಮತ್ತು ಒಂದಕ್ಕಿಂತ ಹೆಚ್ಚಿದ್ದಾಗ ಬರ್ತದೆ. ಹ್ಯಾಸ್ ಅನ್ನೋದು ಹಿ, ಶಿ, ಇಟ್ ಮತ್ತು ಒಂದು ಹೆಸರಿದ್ದಾಗ ಬರ್ತದೆ. ಐ ಹ್ಯಾವ್ ಅ ಕಾರ್, ನನ್ನ ಬಳಿ ಕಾರು ಇದೆ. ಐ ಹ್ಯಾವ್ ಅ ಬ್ರದರ್, ನನಗೊಬ್ಬ ಸಹೋದರನಿದ್ದಾನೆ. ಶಿ ಹ್ಯಾಸ್ ಅ ಬಿಗ್ ಹೌಸ್, ಅವಳ ಹತ್ತಿರ ದೊಡ್ಡ ಮನೆ ಇದೆ. ಇದರ ಪಾಸ್ಟ್ ಟೆನ್ಸ್ ಭೂತಕಾಲ ಹ್ಯಾಡ್ ಅಂದರೆ ಇತ್ತು ಹೇಳಲಿಕ್ಕೆ. ಹ್ಯಾವ್ ಫಾರ್ಮಿನ ಪಾಸ್ಟ್ ಟೆನ್ಸ್
ಹ್ಯಾಡ್ ಅಂದರೆ ಇತ್ತು ಅನ್ನಲಿಕ್ಕೆ. ಐ ಹ್ಯಾಡ್ ಅ ಹೆಡೇಕ್ ಎಸ್ಟರ್ಡೇ, ನನಗೆ ನಿನ್ನೆ ತಲೆನೋವು ಇತ್ತು. ದೇ ಹ್ಯಾಡ್ ಎ ಡಾಗ್ ಲಾಸ್ಟ್ ಇಯರ್, ಅವರ ಬಳಿ ಕಳೆದ ವರ್ಷ ನಾಯಿ ಇತ್ತು. ಇದರ ನಕಾರಾತ್ಮಕ ರೂಪ ಇಲ್ಲ ಅನ್ನಲಿಕ್ಕೆ ಹ್ಯಾವ್ ಇದ್ದದ್ದು ಡು ನಾಟ್ ಹ್ಯಾವ್ ಅಥವಾ ಡೋಂಟ್ ಹ್ಯಾವ್. ಹ್ಯಾಸ್ ಇದ್ದದ್ದು ಡಸ್ ನಾಟ್ ಹ್ಯಾವ್ ಅಥವಾ ಡಸಂಟ್ ಹ್ಯಾವ್. ಹ್ಯಾಡ್ ಇದ್ದದ್ದು ಡಿಡ್ ನಾಟ್ ಹ್ಯಾವ್ ಅಥವಾ ಡಿಡಂಟ್ ಹ್ಯಾವ್ ಆಗ್ತದೆ. ಇಂಗ್ಲೀಷ್ನಲ್ಲಿ ಐ ಹ್ಯಾವ್ ನಾಟ್ ಎ ಕಾರ್ ಎಂದು ಹೇಳುವುದು ತಪ್ಪು. ಐ ಹ್ಯಾವ್ ನಾಟ್ ಎ ಕಾರ್ ಅನ್ನಬಾರ್ದು. ಆ ಹ್ಯಾವ್ ಇದ್ದದ್ದು ಡು ನಾಟ್ ಹ್ಯಾವ್ ಆಗ್ತದೆ. ಐ ಡು ನಾಟ್ ಹ್ಯಾವ್ ಎ ಕಾರ್ ಅನ್ನಬೇಕು. ಅಥವಾ ಐ ಹ್ಯಾವ್ ನೋ ಕಾರ್ ಅನ್ಬೋದು, ಅದು ಬೇರೆ ಕನ್ಸ್ಟ್ರಕ್ಷನ್ಗಳು, ಅದನ್ನು ಆಮೇಲೆ ಕಲಿಸ್ತೇನೆ. ಈಗ ಹೆಚ್ಚಿನವರು ನನಗೆ ಕೇಳ್ಬೋದು, ಸರ್ ನಮಗೆ ಗೊತ್ತೇ ಇರಲಿಲ್ಲ ಈ ಬಿ ರೂಪ ಅಂದರೆ ಏನು, ಹ್ಯಾವ್ ರೂಪ ಅಂದರೆ ಏನು, ಡೂ ರೂಪ ಅಂದರೆ ಏನು ಅಂತ. ಹೌದು, ಹೆಚ್ಚಿನ ಗ್ರಾಮರ್ಗಳಲ್ಲಿ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿಲ್ಲ. ಬಟ್ ನಾನು ನಿಮಗೆ ಅದೇ ಹೇಳಿದೆ, ನಾನು 32 ವರ್ಷಗಳಿಂದ ಇಂಗ್ಲೀಷ್ ಕಲಿಸ್ತಾ ಇದ್ದೇನೆ. ನಾನು ಇಂಗ್ಲೀಷ್ ಗ್ರಾಮರ್ನಲ್ಲಿ ಓದದ ಪುಸ್ತಕಗಳೇ ಇಲ್ಲ ಅಂತ ನೀವು ತಿಳ್ಕೊಳ್ಳಿ. ನಾನು ಮುಂಚೆ ಕಲಿಯುವಾಗ ಪ್ರತಿ ರೇನನ್ ಮಾರ್ಟಿನಿಂದ ಹಿಡಿದು ಮ್ಯಾಕ್ಮಿಲನ್ ಆಗಲಿ ಅಥವಾ ಯಾವುದೇ ಆಗಲಿ ಪುಸ್ತಕಗಳನ್ನು ನಾನು 10-20 ಸಲ ಅದನ್ನು ಓದಿ ಬರೆದು ಅದನ್ನೆಲ್ಲ ತಿಳ್ಕೊಳ್ಳುವಾಗ ನನಗೆ ಒಂದು ಸಮಸ್ಯೆ ಎದುರಾಗಿತ್ತು. ಅದರಲ್ಲಿ ಎಕ್ಸೆಪ್ಷನ್ಗಳೇ ಜಾಸ್ತಿ ಇದ್ದವು. ಇಲ್ಲಿ ಉಪಯೋಗಿಸಬಾರ್ದು, ಇಲ್ಲಿ ಉಪಯೋಗಿಸಬಾರ್ದು, ಇಲ್ಲಿ ಉಪಯೋಗಿಸಬಾರ್ದು ಅಂತ ಹೇಳಿ ನಾನು ಅವುಗಳನ್ನು ಚೆನ್ನಾಗಿ ಬರೆದು ನಾನಾಗಿಯೇ ನನ್ನ ಪುಸ್ತಕಗಳನ್ನು ರಚಿಸಿ ನಾನು ಅದನ್ನು ಕಲಿಸಲಿಕ್ಕೆ ಶುರು ಮಾಡಿದ್ದೇನೆ. ಆ ಕಾರಣ ನಾನು ಈ ಅನುಭವದಿಂದ ಇದನ್ನು ನಿಮಗೆ ಹೇಳ್ತಾ ಇದ್ದೇನೆ. ನಕಾರಾತ್ಮಕ ವಾಕ್ಯ ಮಾಡಲು ಡೂ, ಡಸ್, ಡಿಡ್ ಸಹಾಯ ಬೇಕು. ಪ್ರಸ್ತುತ ಡು ನಾಟ್ ಹ್ಯಾವ್ ಅಥವಾ ಡೋಂಟ್ ಹ್ಯಾವ್, ಡಸ್ ನಾಟ್ ಹ್ಯಾವ್ ಅಥವಾ ಡಸಂಟ್ ಹ್ಯಾವ್, ಅಂದರೆ ಇದು ವರ್ತಮಾನ ಕಾಲದ್ದು. ಉದಾಹರಣೆಗಳನ್ನು ಸ್ವಲ್ಪ ನೋಡೋಣ. ಐ ಡು ನಾಟ್ ಹ್ಯಾವ್ ಅ ಕಾರ್, ನನ್ನ ಬಳಿ ಕಾರು ಇಲ್ಲ. ಅಥವಾ ಐ ಡೋಂಟ್ ಹ್ಯಾವ್ ಅ ಕಾರ್ ಸಹ ಅನ್ಬೋದು. ಶಿ ಡಸ್ ನಾಟ್ ಹ್ಯಾವ್ ಅ ಸಿಸ್ಟರ್, ಅವಳಿಗೆ ಸೋದರಿ ಇಲ್ಲ. ಇದನ್ನು ಶಿ ಡಸಂಟ್ ಹ್ಯಾವ್ ಅ ಸಿಸ್ಟರ್ ಸಹ ಅನ್ಬೋದು. ಪಾಸ್ಟ್ ಟೆನ್ಸ್ ಭೂತಕಾಲ. ಹ್ಯಾಡ್ ಇದರ ಭೂತಕಾಲ ಡಿಡ್ ನಾಟ್ ಹ್ಯಾವ್ ಆಗ್ತದೆ. ಡಿಡ್ ನಾಟ್ ಹ್ಯಾವ್ ಅನ್ನು ಡಿಡಂಟ್ ಹ್ಯಾವ್ ಸಹ ಅಂತೀವಿ. ಡಿಡಂಟ್ ಬಂದಾಗ ಹ್ಯಾಡ್ ಬದಲಿಗೆ ಹ್ಯಾವ್ ಆಗುತ್ತದೆ. ಡಿಡಂಟ್ ಹ್ಯಾಡ್ ಆಗೋದಿಲ್ಲ, ಡಿಡಂಟ್ ಹ್ಯಾವ್ ಆಗ್ತದೆ. ಇದನ್ನೆಲ್ಲ ಲಕ್ಷ್ಯದಲ್ಲಿ ಇಟ್ಕೊಳ್ಳಿ ನಾನು ಹೇಳುವುದನ್ನು. ಹ್ಯಾಡ್ನ ಭೂತಕಾಲ ಡಿಡ್ ನಾಟ್ ಹ್ಯಾವ್ ಆಗ್ತದೆ, ಡಿಡ್ ನಾಟ್ ಹ್ಯಾಡ್ ಆಗೋದಿಲ್ಲ. ಉದಾಹರಣೆಗೆ ಐ ಡಿಡ್ ನಾಟ್ ಹ್ಯಾವ್ ಮನಿ ಎಸ್ಟರ್ಡೇ, ನನ್ನ ಬಳಿ ನಿನ್ನೆ ಹಣ ಇರಲಿಲ್ಲ. ಡಿಡ್ ನಾಟ್ ಹ್ಯಾವ್ ಇದನ್ನು ಡಿಡಂಟ್ ಹ್ಯಾವ್ ಸಹ ಅನ್ಬೋದು. ಹಿ ಡಿಡಂಟ್ ಹ್ಯಾವ್ ಎ ಫೋನ್ ದೆನ್, ಅವನ ಬಳಿ ಆಗ ಫೋನ್ ಇರಲಿಲ್ಲ. ಡಿಡ್. ಈಗ ಇಂಗ್ಲೀಷಿನ ಮ್ಯಾಜಿಕ್ ವರ್ಡ್ ಅಥವಾ ಮ್ಯಾಜಿಕ್ ಪಿಲ್ಲರ್. ಈ ಮ್ಯಾಜಿಕ್ ವರ್ಡ್ ಅಥವಾ ಮ್ಯಾಜಿಕ್ ಪಿಲ್ಲರ್ ಏನು? ಡೂ ಫಾರ್ಮ್, ಡೂ ಕ್ರಿಯೆ. ಇದು ಒಂದು ಕೆಲಸ ಮಾಡುವುದನ್ನು ಆ್ಯಕ್ಷನ್ ಸೂಚಿಸುತ್ತದೆ. ಡೂ ಫಾರ್ಮ್. ಇದಕ್ಕೆ ಯಾಕೆ ಮ್ಯಾಜಿಕ್ ವರ್ಡ್ ಅಂತೇವೆ ನೋಡಿ. ನಕಾರಾತ್ಮಕ ವಾಕ್ಯಗಳಲ್ಲಿ ಇದು ಬೇರೆ ಕ್ರಿಯಾಪದಗಳಿಗೆ ಇಲ್ಲ ಎಂದು ಹೇಳಲು ಸಹಾಯ ಮಾಡುತ್ತದೆ. ನಕಾರಾತ್ಮಕ ವಾಕ್ಯಗಳಲ್ಲಿ ಇದು ಬೇರೆ ಕ್ರಿಯಾಪದಗಳಿಗೆ ಇಲ್ಲ ಎಂದು ಹೇಳಲು ಸಹಾಯ ಮಾಡುತ್ತದೆ. ಏನು ಮಾಡುತ್ತದೆ ಸಹಾಯ? ಡೂ ಸಹಾಯ ಮಾಡುತ್ತದೆ ಇಲ್ಲ ಅನ್ನಲಿಕ್ಕೆ. ಉದಾಹರಣೆಗೆ ಈ ಡೂ ಜೊತೆಗಿನ ನಾನು ಕೊಟ್ಟಿದ್ದೇನೆ, ಅದರದ್ದು ಹೇಳ್ತೇನೆ. ಎರಡನ್ನು ಒಟ್ಟಿಗೆ ವಿವರಿಸ್ತೇನೆ ನೋಡಿ. ಐ ಡೂ ಮೈ ವರ್ಕ್. ಈಗ ಇದನ್ನು ಡೂ ಅನ್ನು ನಾವು ಮೇನ್ ಕ್ರಿಯಾಪದವಾಗಿ ಉಪಯೋಗಿಸಿದ್ದೇವೆ. ಅಂದರೆ ಆ್ಯಕ್ಷನ್ ಮೇನ್. ಐ ಡೂ ಮೈ ವರ್ಕ್, ನಾನು ನನ್ನ ಕೆಲಸ ಮಾಡುತ್ತೇನೆ. ಐ ಡೂ ಮೈ ವರ್ಕ್. ಇದರ ನಕಾರಾತ್ಮಕ ನಾನು ಇಲ್ಲಿ ಕೊಟ್ಟಿಲ್ಲ, ಬಟ್ ನಿಮಗೆ ವಿವರಿಸ್ತೇನೆ ಕೇಳಿ. ಐ ಡು ನಾಟ್ ಡೂ ಮೈ ವರ್ಕ್, ನಾನು ನನ್ನ ಕೆಲಸ ಮಾಡ್ತೇನೆ. ಐ ಡೂ ಮೈ ವರ್ಕ್. ಇದರ ನಕಾರಾತ್ಮಕ ಐ ಡು ನಾಟ್ ಡೂ ಮೈ ವರ್ಕ್ ಅಥವಾ ಐ ಡೋಂಟ್ ಡೂ ಮೈ ವರ್ಕ್. ಎರಡು ಡೂ ಬಂತು. ಡು ನಾಟ್ ಡೂ ಒಂದು ಮುಖ್ಯ ಕ್ರಿಯಾಪದವಾಗಿ ಬಂತು, ಒಂದು ಸಹಾಯಕ ಕ್ರಿಯಾಪದವಾಗಿ ಬಂತು. ಅಂದರೆ ಡೂ ಮುಖ್ಯ ಕ್ರಿಯಾಪದ ಸಹ, ಡೂ ಸಹಾಯಕ ಕ್ರಿಯಾಪದ ಸಹ. ಅದಕ್ಕೆ ಹೇಳೋದು ಇದು ಮ್ಯಾಜಿಕ್ ವರ್ಡ್ ಅಂತ. ಈಗ ಎರಡನೇ ವಾಕ್ಯ ಐ ಡು ನಾಟ್ ಲೈಕ್ ಕಾಫಿ. ಇದರ ಪಾಸಿಟಿವ್ ಹೀಗಿರ್ತಿತ್ತು, ಐ ಲೈಕ್ ಕಾಫಿ ಅಲ್ವಾ? ಐ ಲೈಕ್ ಕಾಫಿ. ಈಗ ನಾವು ಡೂ ಅನ್ನು ಸಹಾಯಕ್ಕಾಗಿ ತಗೊಂಡಿದ್ದೇವೆ. ಲೈಕ್ ಅಂದರೆ ಮುಖ್ಯ ಕ್ರಿಯಾಪದ, ಇಷ್ಟಪಡುವುದು, ಮುಖ್ಯ ಆ್ಯಕ್ಷನ್ ಅದು. ಸೊ ಐ ಡು ನಾಟ್ ಲೈಕ್ ಕಾಫಿ, ನನಗೆ ಕಾಫಿ ಇಷ್ಟವಿಲ್ಲ. ಇಲ್ಲಿ ಡೂ ಸಹಾಯ ಮಾಡಲಿಕ್ಕೆ ಬಂತು. ನಕಾರಾತ್ಮಕ ವಾಕ್ಯ ಮಾಡಲಿಕ್ಕೆ ಯಾರಿಗೆ? ಲೈಕಿಗೆ. ಲೈಕಿನ ನಕಾರಾತ್ಮಕ ವಾಕ್ಯ ಮಾಡಲಿಕ್ಕೆ ಡೂ ನಾಟ್ ಅನ್ನುವ ಸಹಾಯಕ ಕ್ರಿಯಾಪದ ಬಂತು. ಅಂದರೆ ಡೂ ಇದು ಮೇನ್, ಇದು ಒಂದು ಫಾರ್ಮ್, ಪಿಲ್ಲರ್.
ಇದು ಇಲ್ಲಿ ನಕಾರಾತ್ಮಕ ವಾಕ್ಯ ಮಾಡಲಿಕ್ಕೆ ಮುಖ್ಯ ಕ್ರಿಯಾಪದಗಳು. ಈ ಮುಖ್ಯ ಕ್ರಿಯಾಪದಗಳೆಲ್ಲ ಯಾವುವು? ಮೇನ್ ವರ್ಬ್ಸ್: ಗೋ, ಟೇಕ್, ಬ್ರಿಂಗ್, ಈಟ್, ಡ್ಯಾನ್ಸ್, ರನ್, ಜಂಪ್, ವಾಕ್, ಟೀಚ್. ಇದೆಲ್ಲ ಮುಖ್ಯ ಕ್ರಿಯಾಪದಗಳು. ಇವುಗಳ ಜೊತೆಗೆ ನಕಾರಾತ್ಮಕ ವಾಕ್ಯ ಮಾಡಲಿಕ್ಕೆ ಡೂ ಬರ್ತದೆ. ಡೂ ಅಥವಾ ಡೂ ನಾಟ್ ಹೇಳ್ಬೋದು ನಾವು, ರೈಟ್? ಸೊ ಡೋಂಟ್ ಸಹ ಹೇಳ್ತೇವೆ. ಇದರ ಶಾರ್ಟ್ ಫಾರ್ಮಲ್ಲಿ ಡೂ ನಾಟ್ ಅನ್ನು ಶಾರ್ಟ್ ಫಾರ್ಮಲ್ಲಿ ಡೋಂಟ್ ಹೇಳ್ತೇವೆ. ಐ ಡೋಂಟ್ ಲೈಕ್ ಕಾಫಿ, ನನಗೆ ಕಾಫಿ ಇಷ್ಟವಿಲ್ಲ. ಶಿ ಡಸ್ ಹರ್ ಹೋಮ್ವರ್ಕ್, ಅವಳು ತನ್ನ ಮನೆ ಕೆಲಸ ಮಾಡುತ್ತಾಳೆ. ಶಿ ಡಸ್ ಹರ್ ಹೋಮ್ವರ್ಕ್. ಇದು ಡು ಏಕವಚನಕ್ಕೋಸ್ಕರ ಬರ್ತದೆ. ಹಿ, ಶೀಟ್ ಮತ್ತು ಹೆಸರು ಬಂದಾಗ ಡು ಅನ್ನುವುದು ಡಸ್ ಆಗ್ತದೆ. ಇದರ ನೆಗೆಟಿವ್ ವಾಕ್ಯ ಇಲ್ಲಿ ಕೊಡಲಿಲ್ಲ. ಇಲ್ಲಾದರೆ ನೋಡಿ, ಶಿ ಡಸಂಟ್ ಡೂ ಹರ್ ಹೋಮ್ವರ್ಕ್. ಶಿ ಡಸ್ ಹರ್ ಹೋಮ್ವರ್ಕ್, ಅವಳು ತನ್ನ ಮನೆಗೆಲಸ ಮಾಡುತ್ತಾಳೆ. ಶಿ ಡಸ್ ನಾಟ್ ಡೂ ಹರ್ ಹೋಮ್ವರ್ಕ್, ಅವಳು ತನ್ನ ಮನೆಗೆಲಸ ಮಾಡುವುದಿಲ್ಲ. ಇನ್ನೊಂದು ವಾಕ್ಯ ನೋಡಿ, ಹಿ ಡಸ್ ನಾಟ್ ಸ್ಪೀಕ್ ಇಂಗ್ಲಿಷ್, ಅವನು ಇಂಗ್ಲಿಷ್ ಮಾತನಾಡುವುದಿಲ್ಲ. ಈಗ ಈ ಡಸ್ ಅನ್ನೋದು ಸ್ಪೀಕಿಗೆ ನಕಾರಾತ್ಮಕ ವಾಕ್ಯ ಮಾಡಲಿಕ್ಕೆ ಸಹಾಯಕ ರೂಪದಲ್ಲಿ ಬಂದಿದೆ. ಹಿ ಡಸಂಟ್ ಸ್ಪೀಕ್ ಇಂಗ್ಲಿಷ್, ಅವನು ಇಂಗ್ಲಿಷ್ ಮಾತನಾಡುವುದಿಲ್ಲ, ರೈಟ್? ಈಗ ಇಂಗ್ಲಿಷ್ ವ್ಯಾಕರಣದ ಅತ್ಯಂತ ಪ್ರಮುಖ ನಿಯಮ, ಇಂಗ್ಲಿಷ್ ವ್ಯಾಕರಣದ ಅತ್ಯಂತ ಪ್ರಮುಖ ನಿಯಮ. ಇದನ್ನು ಮುಂದಿನ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ, ಮುಂದಿನ ವಿಡಿಯೋದಲ್ಲಿ ಕೊಡ್ತೇನೆ. ಇದರಲ್ಲಿ ಇನ್ನಷ್ಟು ಮ್ಯಾಜಿಕ್ಗಳಿವೆ ನೋಡಿ. ಇದೆಲ್ಲ ನೀವು ಅರ್ಥ ಮಾಡಿಕೊಂಡ್ರೆ ಇಂಗ್ಲಿಷ್ ನಿಮಗೆ ಫ್ಲೂಯೆಂಟಾಗಿ ಬರ್ತದೆ. ಇದನ್ನು ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಇಂಗ್ಲಿಷ್ ನಿಮಗೆ ನನ್ನ ಟೀಚಿಂಗ್ ಇಷ್ಟವಾದರೆ ಮತ್ತು ನನ್ನ ರಿಸರ್ಚ್ ಇಷ್ಟವಾದರೆ ನನ್ನ ಪೇಜನ್ನು ಫಾಲೋ ಮಾಡಿ, ಶೇರ್ ಮಾಡಿ. ಯಾರಿಗಾದರೂ ನನ್ನ 3 ತಿಂಗಳ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮಾಡಲಿಕ್ಕಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆಲ್ಲ ಡೀಟೇಲ್ಸ್ ಕಳಿಸ್ತೇನೆ.